ಸರ್, ಈಗ ನಾವು ಕೂತಿರೋ ಜಾಗ ಇದು ನಮ್ಮ ಮನೆ ದೇವಸ್ಥಾನ. ಅಂದರೆ ಇದು ನಮ್ಮ ತಂದೆನ ಸಮಾಧಿ ಮಾಡಿರೋ ಜಾಗ ಇದು. ನಮ್ಮದೇ ಜಾಗದಲ್ಲಿ ನನಗೇನು ಅಂತಂದರೆ ನಮ್ಗೆ ಇಷ್ಟೆಲ್ಲ ಕೊಟ್ಟು ಹೋಗಿದ್ದಾರೆ ನಮ್ಮ ತಂದೆ. ಸೊ ನಮ್ಮ ತಂದೆಗೋಸ್ಕರ ಅವ್ರು ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಒಂದು ಜಾಗ ನಮ್ಮ ತಂದೆಗೆ ಮಾಡಿಕೊಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದೂವರೆ ವರ್ಷ ಸಮಯ ತಗೊಂಡು ಇದನ್ನೆಲ್ಲನೂ ಕೂಡ ವಿಶೇಷವಾಗಿ ಅವ್ರಿಗೆ ಮಾಡಿಸ್ಕೊಟ್ಟಿದ್ದೀವಿ. ಅವರು ಬದುಕಿದಷ್ಟು ದಿನಾನೂ ಕೂಡ ಯಾವತ್ತೂ ಅವ್ರು ಐಷಾರಾಮಿ ಜೀವನ ಮಾಡಿದವರೆಲ್ಲ ನಮ್ಮ ತಂದೆ ತುಂಬ ಸರಳವಾಗಿ ಬದುಕಿದ್ರು. ಬಹುಶಃ ಅವ್ರು ಬದುಕಿದ್ದಿದ್ರು ನಾವು ಈ ಥರ ಮಾಡಿದಾಗ ಕೇಳಿರೋರೇನೋ ನಮಗೆ, ಯಾಕೆ ಈ ಥರ ಮಾಡ್ತೀರಾ, ಹಿಂಗೆಲ್ಲ ಮಾಡಬಾರ್ದು, ತುಂಬ ಸರಳವಾಗಿರಬೇಕು. ಬಟ್ ನಮಗೊಂದು ಆಸೆ, ಯಾಕೆ ಅಂದರೆ ನಮಗೆ ಇಷ್ಟೆಲ್ಲ ಜೀವನ, ಇಷ್ಟೆಲ್ಲ ನಾವಿವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದೀವಿ, ನಮಗೆಲ್ಲ ಅಷ್ಟು ಕೊಟ್ಟು ಹೋಗಿದ್ದಾರೆ ನಮ್ಮ ತಂದೆ ಸರ್. ನಾವೇನು ಸಂಪಾದನೆ ಮಾಡೋದಿಲ್ಲ. ಸೊ ಹಾಗಾಗಿ ನಮ್ಮ ತಂದೆ ಇವತ್ತು ಈ ಒಂದು ವಿಶೇಷವಾದ ಜಾಗ ಇದು. ನಾವು ಏನೇ ನಮ್ಮ ಮನೇಲಿ ಏನೇ ಸಡಗರಾಗಲಿ ಸಂಭ್ರಮ ಆಗಲಿ ಈ ಜಾಗಕ್ಕೆ ಬಂದು ಅವ್ರಿಗೊಂದು ಕೈ ಮುಗ್ದೆ ನಾವು ಮುಂದೆ ಹೋಗೋದು. ಇವತ್ತು ನನ್ನ ತಂದೆ ನನಗೆ ಎಷ್ಟು ಬೆಂಬಲವಾಗಿ ನಿಂತ್ಕೊತಾ ಇದ್ರು ಅಂದರೆ, ನನ್ನ ಮಗಳು ಏನೇ ಮಾಡಿದ್ರು ಅವಳ ಜೊತೆಗೆ ನಾನು ಇದ್ದೀನಿ ಪ್ರತಿ ಸಲ ಹೇಳೋರು. ಬಹುಶಃ ಈ ಜಾಗಕ್ಕೆ ನೋಡಿ ಆ ಅಭಿಮಾನ ಪ್ರೀತಿ ನೀವೆಲ್ಲ ಯಾರು ಅಂತಲೇ ನನಗೆ ಗೊತ್ತಿರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿಂದ ಪ್ರಯಾಣ ಕಂಟಿನ್ಯೂ ಆಗಿ ಈ ಜಾಗದ ತನಕ ನೀವೆಲ್ಲ ಬಂದಿದ್ದೀರಾ ಅಂದರೆ ಅದು ನಮ್ಮ ತಂದೆನೇ ನಮ್ಮನ್ನೆಲ್ಲ ಸೇರಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಅಣ್ಣನ ರೂಪದಲ್ಲೋ ತಮ್ಮಂದಿರ ರೂಪದಲ್ಲೋ ನೀವೆಲ್ಲ ಇವತ್ತಿಗೆ ಬಂದಿದ್ದೀರಾ. ಸೊ ನಿಮ್ಮ ಅಭಿಮಾನ ಪ್ರೀತಿ ಯಾವಾಗಲೂ ನನ್ನ ಜೊತೆ ಹೀಗೆ ಇರುತ್ತೆ. ಥ್ಯಾಂಕ್ ಯು.